ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ನೆಕ್ಸ್ಟ್ ಬರುವಂಥ ದಿನಗಳು ಕನ್ಯಾ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ರೀಡಿಂಗಿಗೆ ಇನ್ನೂವರೆಗೂ ನೀವು ನನಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಇರುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಏನಾದರೂ ಕನೆಕ್ಟ್ ಆದರೆ ಖಂಡಿತ ನಿಮಗೆ ಒಂದು ಅಕ್ಯುರೇಟ್ ಆಗಿ ಮೆಸೇಜ್ ಬರುತ್ತೆ ಇದರಲ್ಲಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡ್ಬೋದು. ನಿಮ್ಗೆ ಏನೇ ಕ್ವಶನ್ಸ್ ಬರ್ತಾ ಇದೆ ಲೈಫ್ ಅಲ್ಲಿ, ನಿಮ್ಮ ಒಂದು ಮ್ಯಾರೇಜ್ ಇರ್ಬೋದು, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ತೊಂದರೆಗಳು ಲೈಫ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಯಾಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಇರ್ಬೋದು, ಕರಿಯರ್ ಬಗ್ಗೆ ಕೇಳುವಂಥದ್ದು ಇರ್ಬೋದು, ಜಾಬ್ ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ, ನಿಮ್ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದೆ ಲೈಫ್ ಅಲ್ಲಿ ಅನ್ನುವಂಥದ್ದು ನಿಮಗೆ ಇತ್ತು ಅಂತಂದ್ರೆ ಒಂದ್ಸಾರಿ ಕನ್ಸಲ್ಟ್ ಮಾಡಿ. ನಾನು ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಬರುವಂಥ ದಿನಗಳು ಹಾಗಿದ್ರೆ ಕನ್ಯಾ ರಾಶಿಯವ್ರಿಗೆ ಏನೆಲ್ಲ ಆಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮತ್ತೆ ಇದು ಒಂದು ಎನರ್ಜಿ ರೀಡಿಂಗ್ ಆಗಿರೋ ಕಾರಣ ಯಾರು ಈ ವಿಡಿಯೋವನ್ನು ನೋಡ್ತೀರಾ ಖಂಡಿತ ಒಂದು ಲೈಕ್ ಅನ್ನ ಕೊಡಿ. ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಸೊ ಇಷ್ಟೇ ಅಲ್ಲ, ಇದು ನಿಮಗೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಇದನ್ನ ಶೇರ್ ಕೂಡ ಮಾಡ್ಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಏನ್ ಬರ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಎನರ್ಜಿಯನ್ನ ಚೆಕ್ ಮಾಡ್ತಾ ಇದ್ರೆ ಕನ್ಯಾ ರಾಶಿಯವ್ರಿಗೆ ಪ್ರೆಸೆಂಟ್ ಸಿಚುವೇಶನ್ ಏನಂತಂದ್ರೆ ತುಂಬಾ ಚೆನ್ನಾಗಿದೆ. ಏನಂತಂದ್ರೆ ಲೈಫಲ್ಲಿ ಗ್ರೋತ್ ಮಾಡ್ತಾ ಇದ್ದೀರಾ, ತುಂಬಾ ಫೋಕಸ್ಡ್ ಆಗಿದ್ದೀರಾ. ನಿಮ್ಮ ಕರಿಯರ್ ಬಗ್ಗೆ ಇರ್ಬೋದು, ಸಕ್ಸಸ್ ಬಗ್ಗೆ ಇರ್ಬೋದು, ತುಂಬಾ ಅಕ್ಯುರೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಮತ್ತೆ ಇಷ್ಟೇ ಅಲ್ಲ, ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಾ, ಅದ್ರ ಪ್ರಕಾರ ನೀವು ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಇದರಲ್ಲಿ ನಿಮ್ಗೆ ಒಂದು ಹ್ಯಾಪಿನೆಸ್ ಬರ್ತಾ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಆಗಿದೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಬ್ಲಾಕೇಜಸ್ ಏನು ನನಗೆ ಕಾಣ್ತಾ ಇಲ್ಲ. ತುಂಬಾ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ತುಂಬಾ ಚೆನ್ನಾಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಏನಂತಂದ್ರೆ ನಿಮ್ಗೆ ಏನಾದ್ರೂ ಈ ರೀತಿ ಈಗೋ ಬರ್ತಾ ಇದೆ, ಯಾರಾದ್ರೂ ಏನಾದ್ರೂ ಮಾತಾಡಿದ್ರು ಅಂತ ಹೇಳಿ ಸಡನ್ ಆಗಿ ರಿಯಾಕ್ಟ್ ಮಾಡೋದು, ಈ ರೀತಿ ಏನಿದೆ ಅಲ್ವಾ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ ಬೇರೆ ತೊಂದರೆ ಅಂತ ಏನು ನನಗೆ ಕಾಣ್ತಾ ಇಲ್ಲ. ರಿಲೇಶನ್ಶಿಪ್ ವೈಸ್ ಇವಾಗ ನಾನು ನಿಮ್ಮ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ತುಂಬಾ ಹ್ಯಾಪಿ ಆಗಿದ್ದೀರಾ, ಕೇರ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ. ಓಕೆ, ನಿಮ್ಮ ಲವ್ ಲೈಫ್ ಅಲ್ಲಿ ಒಂದು ಗ್ರೋತ್ ಕಾಣ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ತುಂಬಾ ಕಾನ್ಫಿಡೆಂಟ್ ಆಗಿ ಪಾರ್ಟ್ನರ್ ಜೊತೆಗೆ ಒಂದು ನೀವು ಕಮಿಟ್ಮೆಂಟ್ ಆಗಿರುವಂತದ್ದು, ಬೋಲ್ಡ್ ಕಾನ್ಫಿಡೆಂಟ್ ಆಗಿರುವಂತದ್ದು, ಏನಾದ್ರೂ ಡಿಸಿಷನ್ ಮೇಕಿಂಗ್ ಇರುವಂತದ್ದು, ಇದೆಲ್ಲ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ರೀತಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಈ ರೀತಿ ಇದ್ದಾರೆ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಕಮಿಟ್ಮೆಂಟೆಡ್ ಆಗಿರ್ತೀರಾ ಇಬ್ರು ಕೂಡ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇನ್ನು ನಿಮ್ಮ ಒಂದು ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ತಾ ಇದ್ರೆ ಸ್ವಲ್ಪ ಯಾಕೋ ಅವ್ರಿಗೆ ಏನಂತಂದ್ರೆ ಕನ್ಫ್ಯೂಸ್ ಆಗಿದ್ದಾರೆ ರಿಲೇಶನ್ಶಿಪ್ ಬಗ್ಗೆ, ಅಷ್ಟು ಕ್ಲಾರಿಟಿ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ. ಇದು ಯಾವ ರೀತಿ ನೋಡಿ ಇಂಬ್ಯಾಲೆನ್ಸ್ ನನಗೆ ತೋರಿಸ್ತಾ ಇದೆ. ಸ್ವಲ್ಪ ಜಗಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನೀವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ವಿಷಯದಲ್ಲಿ ಅವ್ರಿಗೆ ಈ ರೀತಿ ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋ ಅಂಥದ್ದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಏನಾದ್ರೂ ಡಿಸಿಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂದ್ರೆ ಅವ್ರ ಕಡೆಯಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವುದು ಇದೇ ಇಲ್ಲ, ಏನಂತಂದ್ರೆ ಡೌಟ್ ಇಲ್ಲ, ಕ್ಲಿಯರ್ ಇದೆ. ಬಟ್ ನಿಮ್ ಬಗ್ಗೆ ಅವರು ಫೀಲ್ ಮಾಡ್ಕೊಳ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ಡ್ ಆಗಿರುವಂತದ್ದು ಎನರ್ಜಿ ನನಗೆ ಕಾಣ್ತಾ ಇದೆ. ಅಷ್ಟನ್ನ ಬಿಟ್ರೆ ಬೇರೆ ಏನು ತೊಂದರೆ ಅಂತ ಇಲ್ಲ. ಬರುವಂತ ದಿನಗಳಲ್ಲಿನೂ ಪ್ರಾಬ್ಲಮ್ ಅಂತ ಏನು ಇರೋದಿಲ್ಲ. ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಹೋಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ನೀವು ಫೋಕಸ್ ಮಾಡ್ತೀರಾ, ನಿಮ್ಮ ಕರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರ್ತೀರಾ ಅನ್ನುವಂಥದ್ದು ಇಬ್ರು ಕೂಡ ಅಂತ ನನ್ಗನ್ಸುತ್ತೆ. ವಯಸ್ಸ ವರ್ಷ ನೀವು ತಗೋಬಹುದು, ನೀವಾದ್ರೂ ಇರ್ಬೋದು, ಅವರಾದ್ರೂ ಇರ್ಬೋದು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋವಂಥವ್ರು ಆಗ್ತೀರಾ. ಲಾಂಗ್ ಟರ್ಮ್ ಸ್ಟೇಬಲ್ ರಿಲೇಶನ್ಶಿಪ್ ಅನ್ನ ಹೊಂದ್ಕೋತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತೊಂದರೆ ಅಂತ ಏನು ಬರೋದಿಲ್ಲ. ಓಕೆ, ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿನೂ ಕೂಡ ನಾನು ನೋಡ್ತಾ ಇರುವಂತದ್ದು ಒಂದು ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾಕೆ ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಲಿಟ್ರಲಿ ಏನ್ ಹೇಳ್ತಾ ಇದೆ ನಿಮ್ಗೆ ಯೂನಿವರ್ಸ್ ಅಂತಂದ್ರೆ, ನೀವೇನ್ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ಆ ಕರಿಯರ್ ಇಂದ ನಿಮ್ಗೆ ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿನೂ ಸ್ಟೆಬಿಲಿಟಿ ಬರುತ್ತೆ. ಯಾಕಂತಂದ್ರೆ
ಅಫ್ಕೋರ್ಸ್ ಒಂದಕ್ಕೊಂದು ಲಿಂಕ್ ಇರುತ್ತೆ ಯಾವಾಗ್ಲೂ. ಇವಾಗ ನೀವೇನು ಕರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರ್ತೀರಾ, ನಿಮ್ಮ ಲೈಫ್ ಅನ್ನ ಸೆಟಲ್ ಮಾಡ್ಕೊಳ್ಳೋದಕ್ಕೆ ನೀವು ಹೋಗ್ತಾ ಇರ್ತೀರಾ ಅಲ್ವಾ. ಸೊ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತ ಬರೋದಿಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ನಾವು ಫೋಕಸ್ ಇರದೇ ಇರುವಾಗ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ಲಿಟ್ರಲಿ ನಮ್ಮ ಒಂದು ಲೈಫ್ ಲಾಂಗ್ ನಮ್ಮ ಲೈಫಲ್ಲಿ ಎಲ್ಲದರಲ್ಲೇನೋ ಅದು ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ನನಗೆ ಕಾಣ್ತಾ ಇರೋದು ಒಂದು ಸ್ಟೆಬಿಲಿಟಿ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಅಂತ ಬರೋದಿಲ್ಲ. ಚೆನ್ನಾಗಿದೆ, ಫ್ಯೂಚರ್ ವೈಸ್ ನೋಡಿದಾಗ ತುಂಬ ಚೆನ್ನಾಗಿದೆ. ಓಕೆ, ಎನರ್ಜಿಯನ್ನು ಕ್ಲೇಮ್ ಮಾಡಿ ಖಂಡಿತ. ಹಾಗಿದ್ರೆ ಏನು ಗೈಡೆನ್ಸ್ ಬರ್ತಾ ಇದೆ ನೋಡಿ, ಒಂದು ಅನ್ಹ್ಯಾಪಿನೆಸ್ ಅನ್ನೋವಂಥ ಮೊಮೆಂಟ್ ಪ್ರೆಸೆಂಟ್ ಸಿಚುವೇಶನ್ ನನಗೆ ಕಾಣ್ತಾ ಇಲ್ಲ, ಆದರೂ ಕೂಡ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಅನ್ಹ್ಯಾಪಿನೆಸ್ ಅನ್ನೋವಂಥದ್ದು ನಿಮ್ಮ ಲೈಫಿಂದ ದೂರ ಮಾಡ್ಕೊಳ್ಳಿ. ಒಂದು ಫುಲ್ಫಿಲ್ಮೆಂಟ್, ಎಮೋಷ್ನಲ್ ಸ್ಟೆಬಿಲಿಟಿಯನ್ನು ನಿಮ್ಮ ಲೈಫಲ್ಲಿ ತೊಗೊಂಡು ಬನ್ನಿ, ಸೆಕ್ಯೂರಿಟಿಯನ್ನು ತೊಗೊಂಡು ಬನ್ನಿ. ಓಕೆ, ಅದು ಆಗ್ಲಿಕ್ಕೆ ಹೋಗ್ತಾ ಇದೆ ಆಲ್ರೆಡಿ. ಅದೇ ಇಲ್ಲಿ ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಓಕೆ, ಒಂದು ಹಾರ್ಮನಿ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು, ಇದೆಲ್ಲಾನು ನಿಮ್ಮ ಲೈಫಲ್ಲಿ ನೀವು ತಗೊಂಡು ಬಂದರೆ ಖಂಡಿತ ಹೇಳ್ತೀನಿ ತುಂಬ ಎಕ್ಸಲೆಂಟ್ ಆಗಿರುವಂಥ ಒಂದು ರಿಲೇಶನ್ಶಿಪ್ ಇದೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಂಥದ್ದು. ಓಕೆ, ಐ ಹೋಪ್ ಸೊ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ. ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ಆಗಬೇಕು ಕನೆಕ್ಟ್ ಅಂತ ಇರೋದಿಲ್ಲ. ಸೊ ಒಂದ್ಸಾರಿ ನೋಡ್ಕೊಳ್ಳಿ ನಿಮಗೆ ಕನೆಕ್ಟ್ ಆಗುತ್ತಾ ಅಂತ ಹೇಳಿ. ಕನೆಕ್ಟ್ ಆದರೆ ಖಂಡಿತ ಒಂದು ಮೆಸೇಜ್ ಮುಖಾಂತರ ತಿಳಿಸಿ, ಶೇರ್ ಕೂಡ ಮಾಡಿ. ಮತ್ತೆ ನನ್ನ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗೂ ಕನೆಕ್ಟ್ ಆಗಿ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಸೊ ಅಲ್ಲಿಂದ ಕೂಡ ನಿಮಗೆ ಗೈಡೆನ್ಸ್ ಬರ್ತಾ ಇರುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.